Hi everyone, good morning all of you. Welcome to my channel Vidya Sharade Education Teaching World. Today we are going to study about English pedagogy, speaking skills. ಇವತ್ತು ನಾವು ಸ್ಪೀಕಿಂಗ್ ಸ್ಕಿಲ್ ಮಾತುಗಾರಿಕೆ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಲ್ಯಾಂಗ್ವೇಜ್ ಸ್ಕಿಲ್ಸ್ನಲ್ಲಿ ಈಗಾಗಲೇ ನಾನು ಲಿಸ್ನಿಂಗ್ ಸ್ಕಿಲ್ ಮತ್ತು ರೈಟಿಂಗ್ ಸ್ಕಿಲ್ ಬಗ್ಗೆ ಕ್ಲಾಸನ್ನು ಮಾಡಿದ್ದೀನಿ. ಆ ಒಂದು 2 ಕ್ಲಾಸ್ಗಳನ್ನ ಯಾರು ನೋಡಿಲ್ಲೋ ನೀವು ಇಂಗ್ಲೀಷ್ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಅಲ್ಲಿ ಹಲವಾರು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಇವತ್ತಿನ ಈ ತರಗತಿಯಲ್ಲಿ ನಾವೀಗ ಸ್ಪೀಕಿಂಗ್ ಸ್ಕಿಲ್ಸ್ ಇದರ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ, ಇದರಲ್ಲಿ ಬರುವಂತಹ ವಿಧಗಳನ್ನು ತಿಳ್ಕೊಳ್ಳೋಣ, ಹಾಗೆ ಯಾವ ರೀತಿ ಪ್ರಶ್ನೆಗಳನ್ನು ಈ ಹಿಂದೆ ಕೇಳಿದ್ರು ಮುಂದೆ ಕೇಳಬಹುದು, ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಕೂಡ ಚರ್ಚಿಸೋಣ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಸ್ಪೀಕಿಂಗ್ ಸ್ಕಿಲ್ಸ್. ಸ್ಪೀಕಿಂಗ್ ಸ್ಕಿಲ್ ಈಸ್ ಅ ಪ್ರೊಡಕ್ಟಿವ್ ಆರ್ ಎಕ್ಸ್ಪ್ರೆಸಿವ್ ಸ್ಕಿಲ್ಸ್ ಇನ್ ಓರಲ್ ಮೋಡ್. ಅಂದರೆ ಈ ಮೌಖಿಕ ಮಾದರಿಯಲ್ಲಿ ಮಾತುಗಾರಿಕೆಯಲ್ಲಿ ಈ ಸ್ಪೀಕಿಂಗ್ ಸ್ಕಿಲ್ ಅನ್ನುವುದು ಒಂದು ಉತ್ಪಾದಕ ಮತ್ತು ಅಭಿವ್ಯಕ್ತಿಶೀಲ ಕೌಶಲ ಆಗಿದೆ. ನಿಮಗೆ ನಾನು ಫಸ್ಟ್ ಕ್ಲಾಸ್ ಮಾಡುವಾಗ ಹೇಳಿದೆ ಲ್ಯಾಂಗ್ವೇಜ್ ಸ್ಕಿಲ್, ಅದರಲ್ಲಿ ಪ್ರೊಡಕ್ಟಿವ್ ಸ್ಕಿಲ್ ಮತ್ತು ರಿಸಿಪ್ಟಿವ್ ಅಂತಂದರೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ, ಉತ್ಪಾದಕ ಕೌಶಲ ಮತ್ತು ಸ್ವೀಕೃತ ಕೌಶಲ, ಹಾಗೆ ಆ್ಯಕ್ಟಿವ್ ಸ್ಕಿಲ್ ಮತ್ತು ಪ್ಯಾಸಿವ್ ಸ್ಕಿಲ್ ಅಂತ ಕೂಡ ಕರಿತೀವಿ. ಸೊ ಅದನ್ನು ನಾವು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಕ್ಲಾಸ್ನಲ್ಲೇ ಹೇಳಿದ್ದೆ. ಹಾಗೆ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ. ಈ ಎಲ್ ಮತ್ತು ಆರ್ ಅಂದರೆ ಲಿಸ್ನಿಂಗ್, ರೀಡಿಂಗ್, ಆಲಿಸುವಿಕೆ, ಓದುವಿಕೆ ಇವೇನಾಗುತ್ತವೆ, ಪ್ಯಾಸಿವ್ ಸ್ಕಿಲ್ಸ್ ಆಗುತ್ತವೆ. ರಿಸಿಪ್ಟಿವ್ ಸ್ಕಿಲ್ ಆಗುತ್ತೆ, ರಿಸಿಪ್ಟಿವ್ ಸ್ಕಿಲ್ ಮತ್ತು ಪ್ಯಾಸಿವ್ ಸ್ಕಿಲ್ ಆಗುತ್ತೆ. ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಇದೆ, ಇದನ್ನು ಕೇಳ್ತಾರೆ. ರಿಸಿಪ್ಟಿವ್ ಸ್ಕಿಲ್ಸ್ ಯಾವುವು, ಪ್ಯಾಸಿವ್ ಸ್ಕಿಲ್ ಯಾವುವು, ಈ ರೀತಿ ಬರುತ್ತೆ. ಇಲ್ಲಾಂದರೆ ಪ್ರೊಡಕ್ಟಿವ್ ಸ್ಕಿಲ್ ಯಾವುದು, ಸ್ಪೀಕಿಂಗ್ ಈಸ್ ಅ ಡ್ಯಾಶ್ ಅಂತ ಈ ರೀತಿ ಬಂದಾಗ ನಿಮ್ಮಲ್ಲಿ ಉತ್ತರ ಬರಬೇಕು. ಬಿಕಾಸ್ ನಾನು ಆಲ್ರೆಡಿ ಕ್ಲಾಸನ್ನು ಮಾಡಿದ್ದೀನಿ, ಪ್ರತಿ ಕ್ಲಾಸಲ್ಲಿ ಕೂಡ ನಿಮಗೆ ಹೇಳ್ತಾನೆ ಇದ್ದೀನಿ. ಮತ್ತು ಸ್ಪೀಕಿಂಗ್, ರೈಟಿಂಗ್ ಅಂದರೆ ಮಾತುಗಾರಿಕೆ, ಬರವಣಿಗೆ, ಇವು ಏನು ಉತ್ಪಾದಕ ಕೌಶಲಗಳು. ಪ್ರೊಡಕ್ಟಿವ್ ಸ್ಕಿಲ್ಸ್, ಎಕ್ಸ್ಪ್ರೆಸಿವ್ ಸ್ಕಿಲ್ಸ್, ಆ್ಯಕ್ಟಿವ್ ಸ್ಕಿಲ್ಸ್, ಇಷ್ಟೆಲ್ಲ ಹೆಸರುಗಳಿವೆ. ಸೊ ಪ್ಲೀಸ್ ಈ ಎಲ್ಲವನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ನಲ್ಲಿ ಕೇಳಿದಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂದರೆ ನೀವು ಈಗಲೇ ಇದನ್ನು ಪಾಯಿಂಟ್ ಔಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇನ್ನು ಇಟ್ ಈಸ್ ಫಂಡಮೆಂಟಲ್ ಟು ಹ್ಯೂಮನ್ ಕಮ್ಯುನಿಕೇಷನ್ ಇನ್ ಡೈಲಿ ಲೈಫ್. ಇದು ದೈನಂದಿನ ಜೀವನದಲ್ಲಿ ಮಾನವ ಸಂವಹನಕ್ಕೆ ಒಂದು ಮೂಲಭೂತವಾಗಿದೆ. ಯಾವುದು, ಸ್ಪೀಕಿಂಗ್ ಸ್ಕಿಲ್. ಸ್ಪೀಕಿಂಗ್ ಸ್ಕಿಲ್ ಈಸ್ ದ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಆಫ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಟು ಅ ಪರ್ಸನ್ ಆರ್ ಗ್ರೂಪ್ ವರ್ಬಲಿ, ವೆದರ್ ಫೇಸ್ ಆರ್ ಬೈ ಡಿಸ್ಟೆನ್ಸ್. ಅಂದರೆ ಮಾತುಗಾರಿಕೆ ಅನ್ನುವುದು ನಮ್ಮ ಒಂದು ಫೀಲಿಂಗ್ಸ್ಗಳನ್ನು, ಥಾಟ್ಸ್ಗಳನ್ನು, ನಮ್ಮ ಯೋಚನೆಗಳನ್ನು, ಏನೇ ಸುಖ ದುಃಖ ಈ ಎಲ್ಲವನ್ನು ನಾವೇನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ಒಂದು ಎಕ್ಸ್ಪ್ರೆಸ್ ಮಾಡುವಂತಹ ಸಾಮರ್ಥ್ಯ ಈ ಸ್ಪೀಕಿಂಗ್ ಬರುತ್ತೆ. ನಾವು ಗ್ರೂಪ್ನಲ್ಲಿಯೂ ಕೂಡ ಆಗ್ಬೋದು ಅಥವಾ ಫೇಸ್ ಟು ಫೇಸನ್ನು ಆಗ್ಬೋದು, ಇಲ್ಲ ಅಂತಂದರೆ ಫೋನ್ ಮೂಲಕ ಇಂಡೈರೆಕ್ಟಾಗಿಯೂ ಕೂಡ ನಾವು ನಮ್ಮ ಒಂದು ಒಪಿನಿಯನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಈ ಮಾತುಗಾರಿಕೆಯ ಮೂಲಕ. ಸೊ ಮಾತುಗಾರಿಕೆ ಅನ್ನೋದು ಒಂದು ಹ್ಯೂಮನ್ ಕಮ್ಯುನಿಕೇಷನ್ನಲ್ಲಿ, ಪ್ರತಿದಿನದ ಒಂದು ಹ್ಯೂಮನ್ ಕಮ್ಯುನಿಕೇಷನಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ದೈನಂದಿನ ಜೀವನಕ್ಕೆ ಸಂವಹನ ಮಾಡಲಿಕ್ಕೆ ನಮಗೆ ಮಾತುಗಾರಿಕೆ ಬೇಕೇ ಬೇಕು. ಮತ್ತು ಇನ್ನೊಂದನ್ನು ನೀವು ನೆನಪಿಟ್ಕೊಳ್ಬೇಕು, ಬರವಣಿಗೆ ಮತ್ತು ಓದುಗಾರಿಕೆಯನ್ನು ಕಲಿಸುವ ಮುಂಚೆ ನಾವು ಮಾತುಗಾರಿಕೆಯನ್ನು ಮಗುವಿನಲ್ಲಿ ಕಲಿಸಬೇಕಾಗುತ್ತೆ. ಸೊ ಮಾತುಗಾರಿಕೆಯನ್ನು ಕಲಿತ ನಂತರವೇ ನಾವು ಮಗುವಿಗೆ ರೀಡಿಂಗ್ ಮತ್ತು ರೈಟಿಂಗನ್ನು ಕಲಿಸಬೇಕು. ಇದು ಕೂಡ ಕ್ವಶನ್ ಆಗಿದೆ, ಸ್ಪೀಕಿಂಗ್ ಆದಮೇಲೆ ಯಾವುದನ್ನು ನಾವು ಕಲಿಸಬೇಕು ಅನ್ನೋದು. ಸೊ ಕೊನೆಗೆ ನಾವು ಆ ಪ್ರಶ್ನೋತ್ತರಗಳನ್ನು ಕೂಡ ಚರ್ಚಿಸೋಣ. 3 ಮೇನ್ ಎಲಿಮೆಂಟ್ಸ್ ಇನ್ ಸ್ಪೀಚ್ ಅಂತಂದರೆ ಮಾತುಗಾರಿಕೆಯಲ್ಲಿ 3 ಮುಖ್ಯ ಅಂಶಗಳು. ಅದರಲ್ಲಿ ಫಸ್ಟ್ ಒನ್ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಏನು, ಒತ್ತು ಕೊಡುವುದು. ಸ್ಟ್ರೆಸ್ ಮೀನ್ಸ್ ಎಂಫಸಿಸ್. If we make a sound with more energy, the sound will come out with force. With this indicate that there are degrees of stress. ಅಂದರೆ ನಾವು ಏನೇ ಒಂದು ವಿಷಯವನ್ನು, ಈಗ ಇಂಪಾರ್ಟೆಂಟ್ ವಿಷಯವನ್ನು ನಾನು ಒತ್ತಿ ಹೇಳ್ತಿರ್ತೀನಿ, ಹೌದಲ್ವಾ, ಅಂದರೆ ಸ್ಟ್ರೆಸ್ ಕೊಟ್ಟು ಹೇಳೋದು. ಈ ಸ್ಟ್ರೆಸ್ ಅನ್ನುವಂತಹ ಈ ಅಂಶ ಮಾತುಗಾರಿಕೆಯಲ್ಲಿ ಬರುತ್ತೆ. ಅಂದರೆ ವಿ ಮೇಕ್ ಅ ಸೌಂಡನ್ನು ಮಾಡ್ತೀವಿ ಜೋರಾಗಿ, ಹಾಗೆ ಮೋರ್ ಎನರ್ಜಿ, ಅದಕ್ಕೆ ನಾವು ಸ್ವಲ್ಪ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಹೇಳ್ತೀವಲ್ವ, ಇದಕ್ಕೆ ಏನಂತ ಕರೀತಾರೆ, ಸ್ಟ್ರೆಸ್ ಅಂತ ಕರೀತಾರೆ. ಈ ಸ್ಟ್ರೆಸ್ಸಲ್ಲಿ ನಾವು ಒತ್ತು ಕೊಟ್ಟು ಹೇಳ್ತೀವಿ. ಸೆಕೆಂಡ್ ಒನ್ ಪಿಚ್.
ವಿಚ್ ಈಸ್ ದ ಡಿಗ್ರಿ ಆಫ್ ಹೈನೆಸ್ ಆರ್ ಲೋನೆಸ್ ಇನ್ ವಿಚ್ ಒನ್ ಸ್ಪೀಕ್ಸ್. ಅಂದರೆ ಮಾತುಗಾರಿಕೆಯಲ್ಲಿ ಈಗ ಒಂದು ವಿಷಯವನ್ನು ಮಾತನಾಡಬೇಕಾದ್ರೆ ಡಿಗ್ರಿ ಆಫ್ ಹೈನೆಸ್ ಮಾಡಬೇಕು, ನಂತರ ಅದನ್ನೇ ಲೋನೆಸ್ ಮಾಡಬೇಕು. ಈಗ ದುಃಖದ ವಿಷಯವನ್ನು ಹೇಳುವಾಗ ಯಾವ ರೀತಿ ಹೇಳಬೇಕು, ಸಂತೋಷದ ವಿಷಯವನ್ನು ಹೇಳುವಾಗ ಹೇಗೆ ಹೈನೆಸ್ ಮಾಡಿ ಹೇಳಬೇಕು. ಆಮೇಲೆ ನೀವು ಹಾಡಿನಲ್ಲಿ ನೋಡಿರ್ಬೋದು, ಒಂದ್ಸಲ ಹೈನೆಸ್ ತಗೊಳ್ತಾರೆ, ನಂತರ ಸ್ಲೋ ಆಗಿ ಡಿಗ್ರಿ ಆಫ್ ಲೋನೆಸ್ ಬರುತ್ತೆ, ಹೌದಲ್ವಾ. ಈ ಒಂದು ಅಂಶ ಕೂಡ ಮಾತುಗಾರಿಕೆಯಲ್ಲಿ ಅಳವಡಿದೆ. ಇನ್ನು ನೆಕ್ಸ್ಟ್ ಇಂಟೋನೇಷನ್. Intonation, it means the melody of speech, the changing pitch of the voice. It includes rising and falling of the tone. ಇದರಲ್ಲಿ ಇಂಟೋನೇಷನಲ್ಲಿ ಪಿಚ್ ಅಳವಡಿಕೊಂಡಿದೆ, ಅಂದರೆ ಹೈನೆಸ್ ಮತ್ತು ಲೋನೆಸ್ ಅಳವಡಿಸಿಕೊಂಡಿದೆ. ಸೊ ಈ ರೀತಿಯಾಗಿ ನಾವು ಒಂದು ಮೆಲೋಡಿ ಆಫ್ ಸ್ಪೀಚ್ ಮಾತನಾಡಬೇಕಾದ್ರೆ ಆ ಪಿಚ್ಚನ್ನು ಚೇಂಜ್ ಮಾಡಿ ಮಾತನಾಡಬೇಕು, ವಾಯ್ಸ್ ಚೇಂಜ್ ಮಾಡಬೇಕು. ಹಾಗೆ ರೈಸ್ ಮತ್ತು ಫಾಲ್ ಮಾಡಬೇಕು. ಈಗ ಒಂದು ಈಗ ಕ್ರಿಕೆಟ್ ವಿ ವಾನ್ ದ ಮ್ಯಾಚ್ ಅಂತ ಜೋರಾಗಿ ಹೇಳ್ತೀವಲ್ವ, ಅದೇ ಯಾರ್ದಾದ್ರೂ ಒಂದು ಸ್ವಲ್ಪ ಡೆತ್ ಆಗಿದ್ದ ವಿಷಯವನ್ನು ಹೇಳಬೇಕಾದ್ರೆ ನಾವು ಯಾವ ರೀತಿ ಹೇಳ್ತೀವಿ, ಅಲ್ಲಿ ರೈಸಿಂಗ್ ಮತ್ತು ಫಾಲಿಂಗ್. ಸಂತೋಷದ ವಿಷಯವನ್ನು ಹೇಳಿದಾಗ ರೈಸ್ ಮಾಡ್ತೀವಿ, ನಮ್ಮ ವ್ಯಾಲ್ಯೂಮ್ ಏನಾಗುತ್ತೆ, ರೈಸ್ ಆಗುತ್ತೆ. ಅದೇ ದುಃಖದ ವಿಷಯವನ್ನು ಹೇಳುವಾಗ ಏನಾಗುತ್ತೆ, ನಮ್ಮ ವ್ಯಾಲ್ಯೂಮು ಸ್ಲೋ ಫಾಲ್ ಆಗುತ್ತಲ್ವ. ಸೊ ಇದು ಕೂಡ ನಾವು ಮಾತುಗಾರಿಕೆಯಲ್ಲಿ ಅಳವಡಿಸಬೇಕು. ಈಗ ಯಾವ ವಿಷಯವನ್ನು ಹೇಳುವಾಗ ಯಾವ ರೀತಿ ಮಾತನಾಡಬೇಕು, ಹೇಗೆ ಇಂಟೋನೇಷನ್ ಇರಬೇಕು, ಪಿಚ್ ಇರಬೇಕು, ಹೇಗೆ ನಾವು ಒಂದು ವಿಷಯವನ್ನು ಸ್ಟ್ರೆಸ್ ಕೊಟ್ಟು ಹೇಳಬೇಕು, ಈ ಎಲ್ಲ ಅಂಶಗಳು ಕೂಡ ಮಾತುಗಾರಿಕೆಯಲ್ಲಿ ಅಳವಡಿಸಿಕೊಂಡಿದೆ. ಈಗ ದುಃಖದ ವಿಷಯವನ್ನು ಯಾರಾದರೂ ಖುಷಿಯಿಂದ ಜೋರಾಗಿ ಹೇಳ್ತೀರಾ, ಇಲ್ಲ ತಾನೇ. ಸೊ ಹೀಗೆ ನಾವು ಮಗುವಿಗೆ ಮಾತುಗಾರಿಕೆಯನ್ನು ಕಲಿಸಬೇಕಾಗುತ್ತೆ. ಅಂಶಗಳು ವೆರಿ ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ಪ್ರಶ್ನೆ ಆಗಿದೆ ಅಂತಂದರೆ ಸ್ಪೀಕಿಂಗ್ ಸ್ಕಿಲ್ಲು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಲು ಇದು ಇಂಪ್ರೂವ್ ಆಗಬೇಕಂತಂದರೆ ನಾವು ಯಾವ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು, ಈ ರೀತಿ ಪ್ರಶ್ನೆ ಬರುತ್ತೆ. ಸೊ ಈ ಎಲ್ಲ ಒಂದು ಅಂಶಗಳನ್ನು ನೆನಪಿಟ್ಕೊಳ್ಳಿ. ಮೆಥಡ್ಸ್ ಆಫ್ ಎನ್ಹಾನ್ಸಿಂಗ್ ಸ್ಪೀಕಿಂಗ್ ಸ್ಕಿಲ್, ಅಂದರೆ ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಆಗಲಿಕ್ಕೆ ಯಾವ ಒಂದು ಆ್ಯಕ್ಟಿವಿಟೀಸ್ಗಳನ್ನು ನಾವು ಬಳಸಬೇಕಾಗುತ್ತೆ. ಫಸ್ಟ್ ಒನ್ ಸ್ಟೋರಿ ಟೆಲ್ಲಿಂಗ್, ಅಂದರೆ ಕತೆಗಳನ್ನು ಹೇಳಿಸೋದು. ಮಕ್ಕಳಿಗೆ ನಾವು ಕತೆಗಳನ್ನು ಹೇಳಲಿಕ್ಕೆ ಹೇಳೋದು, ಇದರಿಂದ ಮಾತುಗಾರಿಕೆ ಇಂಪ್ರೂವ್ ಆಗುತ್ತೆ. ಮತ್ತು ರೋಲ್ ಪ್ಲೇ ಕೊಡೋದು, ಅವರಿಗೆ ಏನು ಮಾಡಬೇಕು, ನಾವು ರೋಲ್ ಪ್ಲೇಯನ್ನು ಕೊಡಬೇಕು. ಒಂದಿಷ್ಟು ಪಾತ್ರಗಳನ್ನು ಕೊಡಬೇಕು ಮಗುವಿಗೆ, ಆ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಹೇಳಬೇಕು, ಆ ಪಾತ್ರದ ಬಗ್ಗೆ ಮಾತನಾಡಲಿಕ್ಕೆ ಹೇಳಬೇಕು. ಅಲ್ಲಿ ಕೂಡ ನಮ್ಮ ಮಾತುಗಾರಿಕೆ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಥರ್ಡ್ ಒನ್ ಸ್ಪೀಚ್ ಆ್ಯಂಡ್ ಕನ್ವರ್ಜೇಷನ್, ಮಾತನಾಡಿಸ್ಲಿಕ್ಕೆ ಅಂದರೆ ಒಂದಿಷ್ಟು ಗುಂಪುಗಳನ್ನು ಮಾಡಿ ಒಂದು ವಿಷಯವನ್ನು ಕೊಟ್ಟು ಅವರವರ ನಡುವೆ ಕನ್ವರ್ಜೇಷನನ್ನು ಮಾಡಬೇಕು. ಇಲ್ಲ ಶಿಕ್ಷಕರು ಯಾವುದೋ ಒಂದು ವಿಷಯವನ್ನು ಮಗುವಿಗೆ ಕೇಳ್ತಾ ಅಲ್ಲಿ ಮಾತುಗಾರಿಕೆಯನ್ನು ಹೆಚ್ಚಿಸ್ಬೋದು. ಫೋರ್ತ್ ಒನ್ ಸಿಮ್ಯುಲೇಷನ್ ಅಂದರೂ ಕೂಡ ಪಾತ್ರಾಭಿನಯ, ನಾಟಕ ಅಂತ ಬರುತ್ತೆ. ಒಂದು ಪಾತ್ರವನ್ನು ಕೊಟ್ಟು ಮಗುವಿಗೆ ಅದರ ಬಗ್ಗೆ ನಾಟಕವನ್ನು ಮಾಡಲಿಕ್ಕೆ ಹೇಳೋದು. ಆ ಬಗ್ಗೆ ಮಾತನಾಡಲಿಕ್ಕೆ ನಾವೇನು ಹೇಳ್ತೀವಲ್ವ, ವಿಷಯವನ್ನು ಹೇಳ್ತೀವಿ, ಅಲ್ಲಿ ಆ ಮಗುವಿನ ಒಂದು ಮಾತುಗಾರಿಕೆ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಇನ್ನು ಫಿಫ್ತ್ ಒನ್ ಪಿಕ್ಚರ್ಸ್, ಮಕ್ಕಳಿಗೆ ಏನು ಮಾಡೋದು, ನಾವು ಒಂದಿಷ್ಟು ಪಿಕ್ಚರ್ಸ್ಗಳನ್ನು ತೋರಿಸೋದು. ಆ ಪಿಕ್ಚರ್ಸ್ಗಳನ್ನು ತೋರಿಸಿ ಈ ಪಿಕ್ಚರ್ ನೋಡಿದರೆ ನಿನಗೆ ಏನು ಅನ್ನಿಸ್ತಾ ಇದೆ ಹೇಳು ಅಂತ ಒಂದು 10 ಲೈನ್ ಹೇಳು, ಈ ರೀತಿ ನಾವು ಮಗುವಿಗೆ ಕೊಡುವುದರಿಂದ ಅದರಿಂದ ಕೂಡ ಮಾತುಗಾರಿಕೆ ಬೆಳವಣಿಗೆ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಇನ್ನು ಡಿಬೇಟ್ ಕಾಂಪಿಟೇಷನ್ಗಳನ್ನು ಏರ್ಪಡಿಸುವುದರಿಂದ ಕೂಡ ಮಾತುಗಾರಿಕೆಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು 7th ಒನ್ ಡಿಸ್ಕಷನ್ ಮಾಡಿಸುವುದರಿಂದ. ಈ ಎಲ್ಲ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಇದೆ. ನಿಮಗೆ ಆಪ್ಷನ್ಸ್ನಲ್ಲಿ ಬೇರೆ ಬೇರೆ ಥರ ಕೊಟ್ಟು ಇದರಲ್ಲಿ ಯಾವುದು ನಮಗೆ ಸ್ಪೀಕಿಂಗ್ ಸ್ಕಿಲ್ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇವೇ ಒಂದು ಆ್ಯಕ್ಟಿವಿಟೀಸ್ ಬರುತ್ತೆ. ಸ್ಪೀಕಿಂಗ್ ಸ್ಕಿಲ್ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವ ಒಂದು ಆ್ಯಕ್ಟಿವಿಟಿನ ನಾವು ಮಾಡಿಸಬೇಕು ಮಕ್ಕಳಲ್ಲಿ ಅಂತ ಕೇಳಿದಾಗ ನಿಮ್ಮ ಉತ್ತರ ಇವೇ ಆಗಬೇಕು. ಡಿಸ್ಕಷನ್ ಮಾಡೋದು, ಡಿಬೇಟು, ಪಿಕ್ಚರು, ಸಿಮ್ಯುಲೇಷನ್ನು ಮತ್ತು ರೋಲ್ ಪ್ಲೇನೇ ಹೆಚ್ಚಾಗಿ ಬಂದಿದೆ. ಆಮೇಲೆ ಸ್ಟೋರಿ ಟೆಲ್ಲಿಂಗು, ಸ್ಪೀಚು, ಕನ್ವರ್ಜೇಷನು, ಈ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳು ಸ್ಪೀಕಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ತವೆ. ಸೊ ಈ ಪಾಯಿಂಟ್ಸ್ಗಳನ್ನು ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದರ ಮೇಲೆ ಆಲ್ರೆಡಿ ಕ್ವಶನ್ ಆಗಿದೆ. ಇನ್ನು ಸ್ಪೀಕಿಂಗ್ ಸಿಚುವೇಶನ್ ಅಂತಂದರೆ ಸ್ಪೀಕಿಂಗ್ ಸ್ಕಿಲ್ಲಲ್ಲಿ 3 ಸಿಚುವೇಶನ್ ಬರುತ್ತೆ. ಫಸ್ಟ್ ಒನ್ ಇಂಟರ್ಯಾಕ್ಟಿವ್, ಸೆಕೆಂಡ್ ಒನ್ ಪಾರ್ಷಲ್ಲಿ ಇಂಟರ್ಯಾಕ್ಟಿವ್, ಥರ್ಡ್ ಒನ್ ನಾನ್ ಇಂಟರ್ಯಾಕ್ಟಿವ್ ಅಂದ್ರೇನು, ಇಟ್ ಇನ್ಕ್ಲೂಡ್ಸ್ ಫೇಸ್ ಟು ಫೇಸ್ ಕನ್ವರ್ಜೇಷನ್ ಆರ್ ಟೆಲಿಫೋನ್ ಕಾಲ್ಸ್. ಅಂತಂದರೆ ನಾವು
ಮಾತನಾಡ್ತೀವಿ, ಅಲ್ಲಿ ಇಂಟರ್ಯಾಕ್ಟ್ ಮಾಡ್ತೀವಿ. ಈಗ ನಾವು ಮಾತನಾಡ್ತೀವಿ, ಮತ್ತೊಬ್ಬರು ಮಾತನಾಡ್ತಿರ್ತಾರೆ. ಸೊ ಅಲ್ಲಿ ಇಂಟರ್ಯಾಕ್ಟ್ ಇರುತ್ತೆ, ಫೇಸ್ ಟು ಫೇಸ್ ಆಗಿರ್ಬೋದು ಅಥವಾ ಅದು ಫೋನ್ ಮೂಲಕನೂ ಆಗಿರ್ಬೋದು. ಇಲ್ಲಿ ಇಬ್ಬರ ನಡುವೆ ಏನು ಇಂಟರ್ಯಾಕ್ಟ್ ಆಗುತ್ತಲ್ವ, ಇದು ಇಂಟರ್ಯಾಕ್ಟಿವಲ್ಲಿ ಬರುತ್ತೆ. ಇದು ಇಂಟರ್ಯಾಕ್ಟಿವ್ ಸಿಚುವೇಶನ್. ಇನ್ನು ಸೆಕೆಂಡ್ ಒನ್ ಪಾರ್ಷಲ್ಲಿ ಇಂಟರ್ಯಾಕ್ಟಿವ್. ಅಂದರೆ ಉದಾಹರಣೆಗೆ ಈಗ ಲೆಕ್ಚರನ್ನು ಕೊಡಬೇಕಾದ್ರೆ, ಸ್ಪೀಚು, ಏನು ಸೆಮಿನಾರ್ಸು, ಭಾಷಣ ನಡೀತಿರ್ಬೇಕಾದ್ರೆ ಅಲ್ಲಿ ಈಗ ಅವ್ರು ಹೇಳ್ತಾ ಇರ್ತಾರಂದರೆ ಕೂತರು ಜಸ್ಟ್ ಕೇಳ್ತಾ ಇರ್ತಾರೆ ಹೊರತು ಅವ್ರಿಗೆಲ್ಲಿ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗಲ್ಲ, ಇಂಟರ್ಯಾಕ್ಟ್ ಬೆಳೆಯಲ್ಲ. ಈಗ ಸೆಮಿನಾರ್ ನಡೀತಾ ಇರುತ್ತೆ, ನೀವು ಮಾತನಾಡಿಸಿದ್ರೆ ಅವರು ರಿಪ್ಲೈ ಕೊಡ್ತಾರಾ ನಿಮಗೆ? ಇಲ್ಲ, ಅಲ್ಲಿ ಯಾವುದೇ ರೀತಿ ಇಂಟರ್ಯಾಕ್ಟ್ ಬೆಳೆಯೋಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಪಾರ್ಷಿಯಲಿ ಇಂಟರ್ಯಾಕ್ಟಿವ್ ಅಂತ ಕರಿತೀವಿ. ಇನ್ನು ಥರ್ಡ್ ಒನ್ ನಾನ್ ಇಂಟರ್ಯಾಕ್ಟಿವ್. ನಾನ್ ಇಂಟರ್ಯಾಕ್ಟಿವ್ ಅಂದರೆ ಈಗ ಉದಾಹರಣೆ ಹೇಳಬೇಕು ಅಂದರೆ, ನೀವು ನನ್ನ ರೆಕಾರ್ಡ್ ಕ್ಲಾಸನ್ನು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮಿಬ್ಬರ ನಡುವೆ ಏನಾದರೂ ಇಂಟರ್ಯಾಕ್ಟ್ ಬೆಳೀತಾ ಇದೆಯಾ? ಇಲ್ಲ, ಜಸ್ಟ್ ನೀವು ಕೇಳ್ತಾ ಇದ್ದೀರಾ ಅಷ್ಟೇ. ರಿಕಾರ್ಡೆಡ್ ಏನು ಆಡಿಯೋನ ಕೇಳ್ತೀವಿ, ಮತ್ತು ರೇಡಿಯೋದಲ್ಲಿ ಕೇಳ್ತೀವಿ. ಸೊ ಇವೆಲ್ಲವೂ ಕೂಡ ನಾನ್ ಇಂಟರ್ಯಾಕ್ಟಿವ್ಗೆ ಉದಾಹರಣೆ ಆಗುತ್ತೆ. ಇಂಟರ್ಯಾಕ್ಟಿವ್ ಅಂತಂದರೆ ಇಂಟರ್ಯಾಕ್ಟ್ ಮಾಡೋದು, ಇಬ್ಬರ ನಡುವೆ ಏನು ಅಲ್ಲಿ ಕಮ್ಯುನಿಕೇಷನ್ ನಡೀತಾ ಇರುತ್ತೆ. ಇಂಟರ್ಯಾಕ್ಟ್ ಕೊಡೋದು ಫೇಸ್ ಟು ಫೇಸ್ ಆಗಿರ್ಬೋದು ಅಥವಾ ಫೋನ್ ಮೂಲಕನೂ ಆಗಿರ್ಬೋದು. ಸೆಕೆಂಡ್ ಪಾರ್ಷಿಯಲಿ ಇಂಟರ್ಯಾಕ್ಟಿವ್ ಅಂತಂದರೆ ಸೆಮಿನಾರ್ಸು, ಲೆಕ್ಚರು, ಸ್ಪೀಚು, ಇದನ್ನು ನೆನ್ಪಿಟ್ಕೊಳ್ಳಿ. ಭಾಷಣದಲ್ಲಿ ಅಲ್ಲಿ ಯಾವುದೇ ರೀತಿ ಇಂಟರ್ಯಾಕ್ಟ್, ಅಲ್ಲಿ ತುಂಬ ಜನ ಇರ್ತಾರೆ, ಹೇಳೋರು ಒಬ್ಬರಾಗಿದ್ದರೆ ಕೇಳೋರು ಎಷ್ಟೋ ಜನ ಇರ್ತಾರೆ, ಎಲ್ಲರಿಗೂ ಕೂಡ ಅಲ್ಲಿ ಇಂಟರ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಅದು ಪಾರ್ಷಿಯಲ್ ಆಯಿತು. ಇನ್ನು ಥರ್ಡ್ ನಾನ್ ಇಂಟರ್ಯಾಕ್ಟಿವ್ ಅಂದರೆ ಈ ರೀತಿ ರೆಕಾರ್ಡೆಡ್ ಕ್ಲಾಸನ್ನು ಕೇಳುವುದು, ಆಡಿಯೋಸನ್ನು ಕೇಳುವುದು, ಆಮೇಲೆ ರೇಡಿಯೋನ ಕೇಳೋದು, ಇವೆಲ್ಲವೂ ನಾನ್ ಇಂಟರ್ಯಾಕ್ಟ್. ಅಲ್ಲಿ ಯಾವುದೇ ರೀತಿ ಇಂಟರ್ಯಾಕ್ಟ್ ಬೆಳೆಯೋದಿಲ್ಲ. ಈ ಒಂದು ಚಾರ್ಟನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ಕೂಡ ನಮಗೆ ಪ್ರಶ್ನೆ ಆಗುತ್ತೆ. ಮಗು ಬೆಳವಣಿಗೆ ಹೊಂದುತ್ತಾ ಯಾವ ಒಂದು ಸ್ಟೇಜ್ನಲ್ಲಿ ಹೇಗೆ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೆ ಅನ್ನೋದನ್ನು ನಮಗೆ ಪ್ರಶ್ನೆ ಆಗುತ್ತೆ. ಅಂದರೆ 6 to 8 ಮಂತ್ನಲ್ಲಿ ಮಾತನಾಡುತ್ತೆ, ಅದಕ್ಕೆ ಏನಂತಾರೆ? ಬ್ಯಾಬ್ಲಿಂಗ್ ಅಂತಾರೆ. 1 ವರ್ಡ್ ಸ್ಟೇಜ್ ಯಾವುದು ಅಂತಂದರೆ ಹೋಲೋಫ್ರಾಸ್ಟಿಕ್ ಸ್ಟೇಜ್ ಆಗುತ್ತೆ. ನಂತರ 2 ವರ್ಡ್ ಸ್ಟೇಜು, ಅಲ್ಲಿ ಏನು ಮಾಡುತ್ತೆ? ಮಿನಿ ಸೆಂಟೆನ್ಸ್ಗಳನ್ನು, ಸಿಂಪಲ್ ಆದಂತಹ ಸೆಂಟೆನ್ಸ್ಗಳನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸುತ್ತೆ. ಇಲ್ಲಿದೆ ನೋಡಿ, ಈ ಎಲ್ಲ ಕೂಡ ಇಂಪಾರ್ಟೆಂಟ್ ಇದೆ. ಈ ಬ್ಯಾಬ್ಲಿಂಗ್ ಸ್ಟೇಜ್ ಬಗ್ಗೆ ಆಲ್ರೆಡಿ ಕ್ವಶನ್ ಆಗಿದೆ, ಟೆಲಿಗ್ರಾಫಿ ಬಗ್ಗೆ ಕೂಡ ಕ್ವಶನ್ ಆಗಿದೆ. ನೆಕ್ಸ್ಟ್ ನಮಗೆ ಈ ರೀತಿ ಬರ್ಬೋದು. 1 ವರ್ಡ್ ಸ್ಟೇಜ್ ಯಾವ ಮಂತಲ್ಲಾಗುತ್ತೆ? 9 to 18 ಮಂತ್. ಸೊ ಅಲ್ಲಿ ಮಗು ಏನು ಮಾಡುತ್ತೆ? ಸಿಂಗಲ್ ವರ್ಡ್ಸ್ಗಳನ್ನು, ಕ್ಲಾಸ್ ವರ್ಡ್ಸ್ಗಳನ್ನು, ವರ್ಡ್ ಸ್ಟೆಮ್ಸ್ಗಳನ್ನು ಪ್ರಾರಂಭಿಸುತ್ತೆ. ಸೊ ಆ ಸ್ಟೇಜ್ಗೆ ಏನಂತಾರೆ ಅಂತ ಕೇಳಿದರೆ ಹೋಲೋಫ್ರಾಸ್ಟಿಕ್ ಸ್ಟೇಜ್. ಇಲ್ಲಿದೆ ನೋಡಿ, ಹೋಲೋಫ್ರಾಸ್ಟಿಕ್ ಸ್ಟೇಜ್ ಅಂತ ಕರೀತಾರೆ. 1 ವರ್ಡ್, ಪ್ಲೀಸ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ನಮಗೆ ಇಂಗ್ಲೀಷ್ನಲ್ಲಿ ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ, ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಬರಲಿಕ್ಕೆ ಬೇಕು. 1 ಕ್ವಶನ್ ಆದರೂ ಆಗ್ಬೋದು, 2. 1 ಇಯರಲ್ಲಿ ಕಂಟಿನ್ಯೂಯಸ್ ಆಗಿ 3 ಕ್ವಶನನ್ನು ಈ ಸ್ಪೀಕಿಂಗ್ ಸ್ಕಿಲ್ ಮೇಲೇ ಕೇಳಿದ್ದಾರೆ. ಸೊ ಪ್ಲೀಸ್ ನೀವು ಕನ್ನಡ ಪೆಡಗಾಗಿಯಲ್ಲಿ ಆಯಿತು ಅಥವಾ ಇಂಗ್ಲೀಷ್ ಪೆಡಗಾಗಿಯಲ್ಲಿ ಇನ್ನೂ ಆದರೂ ನೀವು LSRW ಬಗ್ಗೆ ಓದಿಲ್ಲ ಅಂತಂದರೆ ಇವತ್ತೇ ಓದ್ಕೊಳ್ಳಿ. ಬಿಕಾಸ್ ಅದರ ಮೇಲೆ ಕನ್ನಡದಲ್ಲಿ 1 ಅಥವಾ 2, ಇಂಗ್ಲೀಷ್ನಲ್ಲಿ 1 ಅಥವಾ 2, ಈ ರೀತಿ 2 ಬಂದ್ರಂತೂ 4 ಕ್ವಶನ್ ನಿಮ್ಮದು ಈ ಒಂದು ಕಾನ್ಸೆಪ್ಟ್ ಮೇಲೇ ಬರುತ್ತೆ. ಸೊ ತುಂಬ ಅಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಇದೆ, ಪ್ಲೀಸ್ ಇದನ್ನು ನೋಡ್ಕೊಳ್ಳಿ. ಈಗ ಈ ಸ್ಟೇಜಸ್ಗಳನ್ನು ನಾವು ನೋಡೋಣ. ಬ್ಯಾಬ್ಲಿಂಗ್ ಇದು ಏನಾಯಿತು? 6 to 8 ಮಂತ್. ಇಲ್ಲಿ 1 ವರ್ಡ್ ಆ, ತಾ, ಈ ರೀತಿಯೆಲ್ಲ ಪದಗಳನ್ನು ಬಳಸುತ್ತೆ ಮಗು ಈ ಬ್ಯಾಬ್ಲಿಂಗಲ್ಲಿ. ಇನ್ನು 1 ವರ್ಡ್ ಸ್ಟೇಜ್ ಅಂದರೆ ಮಾಮ, ತಾತ, ಡಾಡಾ, ಈ ರೀತಿಯೆಲ್ಲ ಪದಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸುತ್ತೆ. ಇದಕ್ಕೇನಂತ ಕರೀತಾರೆ? ಹೋಲೋಫ್ರಾಸ್ಟಿಕ್ ಸ್ಟೇಜ್. ಏನು? ಹೋಲೋಫ್ರಾಸ್ಟಿಕ್ ಸ್ಟೇಜ್, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಬರೋದು 18ದಿಂದ 24 ಮಂತ್ಸಲ್ಲಿ 2 ವರ್ಡ್ ಸ್ಟೇಜ್, ಅಂದರೆ 2 ಪದಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸುತ್ತೆ. ಮಿನಿ ಸೆಂಟೆನ್ಸ್ ಮಾಡುತ್ತೆ, ಸ್ವಲ್ಪ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನು ಮಾಡುತ್ತೆ, 2 ವರ್ಡ್ಗಳನ್ನು ಬಳಸುತ್ತೆ. ಯಾವ ಮಂತಲ್ಲಿ? 18 to 24, ಅಲ್ಲಿ ಏನು ಮಿನಿ ಸೆಂಟೆನ್ಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಬರೋದು ಟೆಲಿಗ್ರಾಫಿಕ್. ನಮಗೆ ಇದರ ಮೇಲೇ ಪ್ರಶ್ನೆ ಆಗಿತ್ತು. ಟೆಲಿಗ್ರಾಫಿಕ್ ಅಂದರೆ ಮಗು ಸೆಂಟೆನ್ಸನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತೆ ಅಲ್ವಾ, ಆ ಸ್ಟೇಜ್ಗೆ ಏನಂತಾರೆ ಅಂತ ಕೇಳ್ತಾರೆ. ಸೊ ಅಲ್ಲಿ ನಿಮ್ಮ ಉತ್ತರ ಏನಾಗಬೇಕು? ಟೆಲಿಗ್ರಾಫಿಕ್ ಅಂತ ಆಗಬೇಕು. ಮಿನಿ ಸೆಂಟೆನ್ಸ್ ಬಂದಾಗ ಅದು 2 ವರ್ಡ್ ಸ್ಟೇಜ್ ಆಗುತ್ತೆ. ಸೊ ಟೆಲಿಗ್ರಾಫಿಕ್ನಲ್ಲಿ ಏನು ಸೆಂಟೆನ್ಸ್ ಸ್ಟ್ರಕ್ಚರನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತೆ, ಸೆಂಟೆನ್ಸ್ಗಳನ್ನು ಫಸ್ಟ್ ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಅದೇ ಯಾವುದು? ಟೆಲಿಗ್ರಾಫಿಕ್ ಸ್ಟೇಜ್ ಆಗುತ್ತೆ. ಅರ್ಲಿ ಮಲ್ಟಿ ವರ್ಡ್ ಸ್ಟೇಜ್ ಅಂದರೆ 2ಕ್ಕಿಂತ ಹೆಚ್ಚು ಒಂದು ಪದಗಳನ್ನು ಬಳಸುತ್ತೆ. ಯಾವ ಒಂದು ಏಜ್ನಲ್ಲಿ? 24 to 30 ಏಜ್, ಅಂದರೆ 2 ಇಯರ್ದಿಂದ ಮುಂದೆ.
ಇನ್ನು ನೆಕ್ಸ್ಟ್ ಬರೋದು ಲೇಟರ್ ಮಲ್ಟಿವರ್ಡ್ ಸ್ಟೇಜ್, ಅಂದರೆ ಇಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೆ. ಗ್ರಾಮ್ಯಾಟಿಕಲ್ ಆರ್ ಫಂಕ್ಷನಲ್ ಸ್ಟ್ರಕ್ಚರ್ ಎಮರ್ಜ್, ಅಂದರೆ ಗ್ರಾಮ್ಯಾಟಿಕಲ್ಲಿಯೂ ಕೂಡ ಫಂಕ್ಷನಲ್ ಆಗಿಯೂ ಕೂಡ ಒಂದು ಎಮರ್ಜ್ ಮಾಡಿ ಮಾತನಾಡಲಿಕ್ಕೆ ಮಗು ಪ್ರಾರಂಭಿಸುತ್ತೆ. ಇಲ್ಲಿ ಒಂದು ಚಾರ್ಟ್ ಇದೆ, ನೀವು ನೋಡ್ಬೋದು ಯಾವ್ಯಾವ ಒಂದು ಮಂತಲ್ಲಿ ಯಾವ ಯಾವ ಪದಗಳನ್ನು ಹೇಗೆ ಬಳಸುತ್ತೆ ಅಂತ ಈ ಚಾರ್ಟ್ ಇದೆ. ಸೊ ನೀವು ಪಾಸ್ ಮಾಡ್ಕೊಂಡು ಇದನ್ನೆಲ್ಲ ಓದ್ಕೊಳ್ಳಿ. ಇದನ್ನೆಲ್ಲ ಹೇಳ್ತಾ ಕೂತ್ರೆ ತುಂಬಾ ಟೈಮ್ ಆಗುತ್ತೆ. ಸೊ ಈ ಚಾರ್ಟನ್ನು ನೀವು ನೋಡ್ಕೊಳ್ಳಿ. ಇನ್ನು ಸ್ಪೀಕಿಂಗ್ ಸ್ಕಿಲ್ ಮೇಲೆ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಒನ್ ಆಫ್ ದ ಸಬ್ ಸ್ಕಿಲ್ ದ್ಯಾಟ್ ಈಸ್ ಅಕ್ಸೆಪ್ಟೆಡ್ ಫಾರ್ ಸ್ಪೀಕಿಂಗ್ ವುಡ್ ಬಿ, ಅಂದರೆ ಈ ಒಂದು 4 ಅಂಶಗಳಲ್ಲಿ ಇರುವಂತಹ ಸ್ಪೀಕಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ ಸಬ್ ಸ್ಕಿಲ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಡೈರೆಕ್ಟ್ ನಿಮಗೆ ಉತ್ತರವನ್ನೇ ಹೇಳ್ತೀನಿ, ಟೈಮ್ ವೇಸ್ಟ್ ಮಾಡುವುದು ಬೇಡ. ಆಪ್ಷನ್ ಬಿ ಇದೆ ನೋಡಿ, ಯೂಸಿಂಗ್ ಅಪ್ರಾಪ್ರಿಯೇಟ್ ವ್ಯಾಲ್ಯೂಮ್. ಈ ಮಾತುಗಾರಿಕೆಯಲ್ಲಿ ನಾವೇನು ಅಪ್ರಾಪ್ರಿಯೇಟ್ ಅಂತಹ ವ್ಯಾಲ್ಯೂಮನ್ನು ಬಳಸಬೇಕು. ಕ್ಲಾರಿಟಿ ಇರಬೇಕು, ನಾವೇನು ಮಾತನಾಡ್ತಿದ್ದೀವಿ ಅನ್ನೋಂಥ ಒಂದು ಕ್ಲಾರಿಟಿ ಇರಬೇಕು. ಹಾಗೆ ಗೆಸ್ಚರ್ಸ್ ಇರಬೇಕು, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಗ್ರೂಪ್ನಲ್ಲಿ ಆಗಿರ್ಬೋದು. ಈ ರೀತಿ ನಾವು ಮಾತನಾಡಬೇಕಾಗುತ್ತೆ. ಇದು ಸ್ಪೀಕಿಂಗ್ ದ ಸಬ್ ಸ್ಕಿಲ್ ಆಗುತ್ತೆ. ಈಗ ಫಸ್ಟ್ ಒನ್ನಲ್ಲಿ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಇನ್ ಅ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ಏನು, ಇದು ಮಾತುಗಾರಿಕೆಯಲ್ಲಿ ಬರುತ್ತಾ ಇಲ್ಲ ತಾನೆ, ಸೊ ಅದನ್ನು ನಾವು ಎಲಿಮಿನೇಟ್ ಮಾಡಿಬಿಡಬೇಕು. ಇನ್ನು ಸಿ ನೋಡಿ, ಸ್ಪೆಲ್ಲಿಂಗ್ ಯಾಕೆ ಬಂತು ಈ ಮಾತುಗಾರಿಕೆಯಲ್ಲಿ, ಸೊ ಇದು ಕೂಡ ಆಗಲ್ಲ. ಡಿ ನೋಡಿ, ಲಿಸ್ನಿಂಗ್ ಬಗ್ಗೆ ಕೇಳೇ ಇಲ್ಲ ಅಂದಮೇಲೆ ನಾವು ಯಾಕೆ ಆ ಆಪ್ಷನನ್ನು ನೋಡಬೇಕು. ಸೊ ನಮ್ಮ ಆಪ್ಷನ್ ಏನು, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಕ್ವಶನ್, ವೆನ್ ಚಿಲ್ಡ್ರನ್ ಫಸ್ಟ್ ಸ್ಟಾರ್ಟ್ ಟು ಸ್ಪೀಕ್ ಇನ್ ಸೆಂಟೆನ್ಸಸ್. ನಾನು ಹೇಳಿದೆ ಅಲ್ವಾ ಕೇಳ್ತಾರೆ ಅಂತ. ದೇರ್ ಸ್ಪೀಚ್ ಮೇ ಬಿ ಡಿಸ್ಕ್ರೈಬ್ಸ್ಡ್ ಆ್ಯಸ್, ಅಂದರೆ ಫಸ್ಟ್ ಏನು ಸೆಂಟೆನ್ಸಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೆ, ಆ ಒಂದು ಪದಕ್ಕೆ ಆ ಒಂದು ಸ್ಟೇಜ್ಗೆ ಏನಂತ ಕರಿತೀವಿ ಅಂತ ಕೇಳಿದಾಗ ನಮ್ಮ ಉತ್ತರ ಏನಾಗಬೇಕು, ಟೆಲಿಗ್ರಾಫಿಕ್. ಸೆಂಟೆನ್ಸ್ ಬಂತಂದರೆ ನೀವು ಟೆಲಿಗ್ರಾಫಿಕ್. ವರ್ಡ್ ಬಗ್ಗೆ ಕೇಳಿದ್ರು ಅಂತಂದರೆ ಅಲ್ಲಿ ನೀವು ಬ್ಯಾಬ್ಲಿಂಗನ್ನು ಹಾಕಬೇಕಾಗುತ್ತೆ. ಇನ್ನು ಥರ್ಡ್ ಕ್ವಶನ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟೀಸಸ್ ವಿಲ್ ಹೆಲ್ಪ್ ಮೋಸ್ಟ್ ಇನ್ ಡೆವಲಪಿಂಗ್ ಓರಲ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇಲ್ಲಿ ಡೈರೆಕ್ಟ್ ನಿಮಗೆ ಸ್ಪೀಕಿಂಗ್ ಅಂತಲೇ ಹಾಕಲ್ಲ, ನಾನು ನಿಮಗೆ ಒಂದಿಷ್ಟು ಆ್ಯಕ್ಟಿವಿಟೀಸನ್ನು ಹೇಳಿದ್ದೀನಲ್ವ, ಡೆವಲಪ್ಮೆಂಟ್ ಅಂದರೆ ಇಂಪ್ರೂವ್ ಮಾಡಲಿಕ್ಕೆ ಸ್ಪೀಕಿಂಗ್ ಸ್ಕಿಲ್ಸ್ ಬಗ್ಗೆ. ಈ ರೀತಿ ಕೂಡ ಪ್ರಶ್ನೆ ಆಗುತ್ತೆ. ಓರಲ್ ಅಂತ ಕೇಳ್ತಾರೆ, ಅಲ್ಲಿ ಸ್ಪೀಕಿಂಗ್ ಬದಲಾಗಿ ಓರಲ್ ಕೇಳ್ತಾರೆ. ಓರಲ್ ಬಂದಾಗ ನೀವು ಕನ್ಫ್ಯೂಷನ್ ಆಗೋ ಹಾಗಿಲ್ಲ, ಭಯ ಬೀಳೋ ಹಾಗಿಲ್ಲ. ಓರಲ್ ಅಂತಂದರೆ ಇನ್ನೂ ಮಾತನಾಡುವುದು ಹೌದಲ್ವ, ಸೊ ಇದು ಸ್ಪೀಕಿಂಗ್ಗೆ ಸಂಬಂಧಪಟ್ಟದ್ದು. ಸೊ ಈ ರೀತಿ ಓರಲ್ ಲ್ಯಾಂಗ್ವೇಜ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಆಗಲಿಕ್ಕೆ ಯಾವ ಒಂದು ಪ್ರಾಕ್ಟೀಸನ್ನು ನಾವು ಮಕ್ಕಳಲ್ಲಿ ಮಾಡಬೇಕಾಗುತ್ತೆ ಅಂತಂದರೆ ಫಸ್ಟ್ ಆಪ್ಷನ್ ಇದೆ ನೋಡಿ, ಪ್ರಾಕ್ಟೀಸಿಂಗ್ ರೋಲ್ ಪ್ಲೇ. ನಾನು ಹೇಳಿದ್ದೆ ಅಲ್ವಾ, ಪಾತ್ರಗಳನ್ನು ಕೊಡುವುದು ಮಗುವಿಗೆ. ಪಾತ್ರಗಳನ್ನು ಕೊಟ್ಟು ಆ ಪಾತ್ರದ ಮೂಲಕ ಮಗುವಿಗೆ ಆ ಪಾತ್ರದ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದಾಗ ಮಗುವಿನಲ್ಲಿ ಓರಲ್ ಲ್ಯಾಂಗ್ವೇಜ್ ಸ್ಕಿಲ್, ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಇದೇ ಒಂದು ಉತ್ತರ ಕಮ್ಯುನಿಕೇಷನ್ಗೂ ಕೂಡ ಬರುತ್ತೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟೀಸಸ್ ವಿಲ್ ಹೆಲ್ಪ್ ಮೋಸ್ಟ್ ಇನ್ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್. ಕಮ್ಯುನಿಕೇಷನ್ ಅಂದರೆ ಅಲ್ಲಿ ಕೂಡ ಮಾತೇ ಬೇಕಲ್ವ, ನಮಗೆ ಸಂವಹನನೇ ಆಗುತ್ತೆ. ಸೊ ಅಲ್ಲಿ ಕೂಡ ಈ ಪಾರ್ಟಿಸಿಪೇಟಿಂಗ್ ರೋಲ್ ಪ್ಲೇ, ಡಿಸ್ಕಷನ್ನು, ಡಿಬೇಟು ಇವೇ ಉತ್ತರ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಸ್ಟೂಡೆಂಟ್ಸ್ ಆರ್ ಆಸ್ಕ್ಡ್ ಟು ರೀಡ್ ಅ ಶಾರ್ಟ್ ಟೆಕ್ಸ್ಟ್ ಆ್ಯಂಡ್ ಮೇಕ್ ಪಾಯಿಂಟ್ಸ್ ಫಾರ್ ಡಿಸ್ಕಷನ್. ವಾಟ್ ಈಸ್ ಸ್ಕಿಲ್ ಆಫ್ ದ ಲರ್ನರ್ಸ್ ಆರ್ ಅಸೆಸ್ಡ್. ಇಲ್ಲಿ ಏನು ಮಾಡ್ತಿದ್ದಾರೆ ಶಿಕ್ಷಕರು, ಮಗುವಿಗೆ ಒಂದು ಶಾರ್ಟ್ ಟೆಕ್ಸ್ಟನ್ನು ಓದಲಿಕ್ಕೆ ಹೇಳ್ತಿದ್ದಾರೆ. ಓದಿ ನಂತರ ಅವರೇನು ಆ ಪಾಯಿಂಟನ್ನು ಮಾಡಬೇಕು, ಪಾಯಿಂಟ್ ಮಾಡಿ ನೀವು ಡಿಸ್ಕಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಡಿಸ್ಕಷನ್ ಅಂದರೆ ಎಲ್ಲಿ ಬಂತು, ಸ್ಟಡಿ ಸ್ಕಿಲ್ ಬಂತಾ, ಲಿಸ್ನಿಂಗ್ ಸ್ಕಿಲ್ಲಲ್ಲಿ ಬಂತಾ, ಅಥವಾ ರೈಟಿಂಗ್ ಸ್ಕಿಲ್ಲಲ್ಲಿ ಬಂತಾ, ಇಲ್ಲ. ಹಾಗಾದರೆ ಡಿಸ್ಕಷನ್ ಎಲ್ಲಿ ಮಾಡ್ತೀವಿ ನಾವು, ಮಾತುಗಾರಿಕೆಯಲ್ಲಿ, ಹೌದಾನೆ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು, ಆಪ್ಷನ್ ಸಿ, ಸ್ಪೀಕಿಂಗ್ ಸ್ಕಿಲ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಕ್ಯಾನ್ ಯು ಗೆಟ್ ಶೈ ಸ್ಟೂಡೆಂಟ್ ಟು ಸ್ಪೀಕ್ ವೆನ್ ದೇ ಡು ನಾಟ್ ವಾಂಟ್ ಟು. ಈಗ ಶೈ ಸ್ಟೂಡೆಂಟ್ ಅಂದರೆ ನೀವು ಸ್ಕೂಲ್ನಲ್ಲಿ ಈಗಾಗಲೇ ಕಲಿಸಿದ್ರಿ, ನೀವು ನೋಡಿರ್ಬೋದು, ಪ್ರೈವೇಟ್ ಸ್ಕೂಲ್ನಲ್ಲಾಯಿತು, ಗೌರ್ಮೆಂಟ್. ಮಗು ಏನು ಮುಂದೆನೇ ಬರಲ್ಲ, ಮಾತನಾಡಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ. ಸೊ ಅಂಥ ಮಗುವಿಗೆ ನಾವು ಶೈ ಸ್ಟೂಡೆಂಟ್ ಅಂತ ಕರಿತೀವಿ. ಸೊ ಆ ರೀತಿ ಮಗು ಇದ್ದಾಗ ಅದನ್ನು ನಾವು ಮಾತನಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಸೊ ನೀವು ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಅದು ಬರಲಿಲ್ಲ ಅಂತಂದರೆ ಸೊ ಆಗ ನೀವು ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಡೋಂಟ್ ಪುಟ್ ಪ್ರೆಷರ್ ಆನ್ ದೆಮ್ ಟು ಕಮ್ ವಿತ್ ಅ ರೆಸ್ಪಾನ್ಸ್ ಕ್ವಿಕ್ಲಿ. ಆಪ್ಷನ್ ಬಿ, ಚೇಂಜ್ ದ ಟಾಪಿಕ್ ಟು ಸ್ಯೂಟ್ ದ ಸ್ಟೂಡೆಂಟ್ಸ್ ಎಬಿಲಿಟಿ. ಆಪ್ಷನ್ ಸಿ, ಗಿವ್ ಅ ಲಿಸ್ಟ್ ಆಫ್ ವರ್ಡ್ಸ್ ವಿತ್ ಮೀನಿಂಗ್ಸ್ ಟು ಲರ್ನ್ ಆ್ಯಂಡ್ ಯೂಸ್. ಆಪ್ಷನ್ ಡಿ, ಕಂಡಕ್ಟ್ ಸ್ಪೆಷಲ್ ಕ್ಲಾಸಸ್ ಟು ಪ್ರಾಕ್ಟೀಸ್ ಸ್ಪೀಕಿಂಗ್. ನಿಮಗೆ ಅನ್ನಿಸ್ಬೋದು ಡಿ ಉತ್ತರ ಆಗುತ್ತೆ ಅಂತ. ಸೊ ಇದು ಆಗಲ್ಲ.
ಯಾಕಾಗಲ್ಲ ಅಂತ ನೋಡೋಣ. ಕಂಡಕ್ಟ್ ಸ್ಪೆಷಲ್ ಕ್ಲಾಸ್, ಆ ಮಗುವಿಗೆ ಅಷ್ಟೇ ನೀವು ಸ್ಪೆಷಲ್ ಕ್ಲಾಸಸನ್ನು ಮಾತನಾಡಲಿಕ್ಕೆ ಸ್ಪೆಷಲ್ ಕ್ಲಾಸಸನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗುತ್ತಾ? ಸೊ ಆಗಲ್ಲ, ಇದು ಉತ್ತರ ಅಲ್ಲ. ಗಿವ್ ಅ ಲಿಸ್ಟ್ ಆಫ್ ವರ್ಡ್ಸ್, ಇದು ಹೇಗೆ? ಅಷ್ಟೊಂದು ವರ್ಡ್ಸ್ಗಳ ಒಂದು ಲಿಸ್ಟನ್ನು ಕೊಟ್ಟರೆ ಮಗು ಮಾತನಾಡಲಿಕ್ಕೆ ಬರುತ್ತಾ? ಇಲ್ಲ. ಚೇಂಜ್ ದ ಟಾಪಿಕ್, ನಾವು ಆ ಮಗುವಿನ ಸಲುವಾಗಿನೇ ಟಾಪಿಕನ್ನೇ ಚೇಂಜ್ ಮಾಡಬೇಕಾಗುತ್ತಾ? ಟು ಸೂಟ್ ದ ಸ್ಟೂಡೆಂಟ್ ಎಬಿಲಿಟಿ, ಇದು ಕೂಡ ಆಗಲ್ಲ. ಸೊ ಹಾಗಾದರೆ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಫಸ್ಟ್ ನೋಡಿ. ಡೋಂಟ್ ಪುಟ್ ಪ್ರೆಷರ್ ಆನ್ ದೆಮ್ ಟು ಕಮ್ ಅಪ್ ವಿತ್ ಅ ರಿಸ್ಪಾನ್ಸ್ ಕ್ವಿಕ್ಲಿ. ಶೈ ಸ್ಟೂಡೆಂಟ್ಸ್ಗೆ ನಾವು ಜಸ್ಟ್ ಬಂದು ನೀನು ಜಸ್ಟ್ ರಿಸ್ಪಾನ್ಸ್ ಕ್ವಿಕ್ಕಾಗಿ ನೀವು ರಿಸ್ಪಾನ್ಸ್ ಮಾಡು ಅಂತ ನಾವು ಪ್ರೆಷರನ್ನು ಹಾಕಬಾರ್ದು. ಮಗುವಿಗೆ ಆರಾಮವಾಗಿ ಸ್ಲೋ ಆಗಿ ನಾವು ಕಲಿಸ್ತಾ ಹೋಗಬೇಕಾಗುತ್ತೆ. ಈ ರೀತಿ ಪ್ರೆಷರನ್ನು ಮಗುವಿಗೆ ಹಾಕಬಾರ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ನಾವು ಈ ರೀತಿ ಅನ್ವಯ ಪ್ರಶ್ನೆಗಳು ಬಂದಾಗ ಮಗುವಾಗಿ ಯೋಚಿಸಬೇಕಾಗುತ್ತೆ. ಸೊ ನೀವು ಶಿಕ್ಷಕರಾಗಿ ಯೋಚಿಸಿದರೆ ನಿಮ್ಮ ಉತ್ತರ ರಾಂಗ್ ಆಗುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ ಹೌದಲ್ವಾ? ಮಗುವಿಗೇನು ನಾವು ಪ್ರೆಷರನ್ನು ಹಾಕೋ ಹಾಗಿಲ್ಲ, ಪನಿಷ್ಮೆಂಟ್ ಕೊಡೋ ಹಾಗಿಲ್ಲ, ಬ್ಲೇಮ್ ಮಾಡೋ ಹಾಗಿಲ್ಲ. ಇದೆಲ್ಲವನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನಮಗೆ ಟಿ ಇ ಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. By giving practice to a child in speaking at natural speed, the teacher is focusing on developing. ಅಂದರೆ ಶಿಕ್ಷಕರು ಇಲ್ಲಿ ಏನು ಮಾಡ್ತಿದ್ದಾರೆ, ಮಗುವಿಗೆ ಪ್ರಾಕ್ಟೀಸನ್ನು ಕೊಡ್ತಿದ್ದಾರೆ. ನ್ಯಾಚುರಲ್ ಸ್ಪೀಡಾಗಿ ಮಾತನಾಡಲಿಕ್ಕೆ ಪ್ರಾಕ್ಟೀಸನ್ನು ಕೊಡ್ತಿದ್ದಾರೆ. ಸೊ ಹಾಗಾದರೆ ಅವರು ಏನನ್ನು ಒಂದು ಡೆವಲಪ್ ಮಾಡಲಿಕ್ಕೆ ಫೋಕಸ್ ಮಾಡ್ತಿದ್ದಾರೆ ಅಂತಂದರೆ ಫ್ಲೂಯೆನ್ಸಿ. ಆಪ್ಷನ್ ಸಿ ಇದೆ ನೋಡಿ. ಫ್ಲೂಯೆನ್ಸಿ ಅಂತಂದ್ರೇನು? ನಿರರ್ಗಳತೆ. ಮಗು ಯಾವುದೇ ಅಡೆತಡೆ ಇಲ್ಲದೆ, ಭಯ ಭೀತಿ ಇಲ್ಲದೆ, ಸರಾಗವಾಗಿ ಏನು ಹೆದರಿಕೆ ಇಲ್ಲದೆ ಮಾತನಾಡುವುದಕ್ಕೆ ನಾವು ಫ್ಲೂಯೆನ್ಸಿ ಅಂತ ಕರಿತೀವಿ. ಸೊ ಈ ಫ್ಲೂಯೆನ್ಸಿಯನ್ನು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್. ದ ಫಾಲೋವಿಂಗ್ ಈಸ್ ನಾಟ್ ಅ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್. ಅಂದರೆ ಮಾತುಗಾರಿಕೆಯ ಸಬ್ ಸ್ಕಿಲ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ನಾಟ್ ಅಂತ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾವುದು ಆಗಲ್ಲ ಅಂತ ನಾವು ಉತ್ತರವನ್ನು ಚೂಸ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡಿದ್ದಿತ್ತು. ಸೊ ಇದೇ ಉತ್ತರ ಆಗುತ್ತೆ. ಯಾಕೆ ಇವು 3 ಆಪ್ಷನ್ಸ್ ಆಗಲ್ಲ ಅನ್ನೋದನ್ನು ನೋಡೋಣ. ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಚಂಕ್ಸ್, ಅಂದರೆ ಶಬ್ದಗಳನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಉತ್ಪಾದಿಸುವುದು, ಇದು ಸಬ್ ಸ್ಕಿಲ್ ಆಗುತ್ತೆ ಮಾತುಗಾರಿಕೆದು, ಹೌದಲ್ವಾ? ಸೊ ಇದು ನಮ್ಮದು ಪಾಸಿಟಿವ್ ಇದೆ. ಕನ್ವೆ ಇನ್ಫಾರ್ಮೇಷನ್, ಅಂದರೆ ಮಾಹಿತಿಯನ್ನು ತಿಳಿಸುವುದು ಕೂಡ ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಬರುತ್ತೆ. ಆಮೇಲೆ ಫಾರ್ಮುಲೇಟ್ ಅಪ್ರಾಪ್ರಿಯೇಟ್ ರೆಸ್ಪಾನ್ಸ್, ಅಂದರೆ ಸೂಕ್ತ ಪ್ರತಿಕ್ರಿಯೆಯನ್ನು ನಾವು ಕೊಡಬೇಕು. ಈಗ ಒಬ್ಬರು ಮಾತನಾಡ್ತಿರ್ತಾರೆ ಅಂದಮೇಲೆ ನಾವು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅಂತಂದರೆ ಹೇಗಾಗುತ್ತೆ? ಸೊ ಸೂಕ್ತ ಪ್ರತಿಕ್ರಿಯೆಗಳನ್ನು ನಾವು ಅದರ ತಕ್ಕ ಹಾಗೆ ಕೊಡಬೇಕಾಗತ್ತೆ. ಸೊ ಇದು ಕೂಡ ಪಾಸಿಟಿವ್ ಆಯಿತು. ಹಾಗಾದರೆ ಯಾವುದು ಸಬ್ ಸ್ಕಿಲ್ ಆಗಲ್ಲ ಸ್ಪೀಕಿಂಗ್ಗೆ, ಮಾತುಗಾರಿಕೆ ಯಾವುದು ಸಬ್ ಸ್ಕಿಲ್ ಆಗಲ್ಲ ಅಂದರೆ ಅಂಡರ್ಸ್ಟ್ಯಾಂಡ್ ಸಿಂಥೆಟಿಕ್ ಪ್ಯಾಟರ್ನ್ಸ್, ಅಂದರೆ ಸಂಶ್ಲೇಷಿತ ಮಾದರಿಯನ್ನು ಅರ್ಥ ಮಾಡಿಕೊಳ್ಳುವುದು. ಈ ಮಾದರಿಯನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಸ್ಪೀಕಿಂಗ್ ಸ್ಕಿಲ್ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ಇವು 3 ಕೂಡ ಸ್ಪೀಕಿಂಗ್ ಸ್ಕಿಲ್ದ ಸಬ್ ಸ್ಕಿಲ್ ಆಗಿವೆ. ಸೊ ಇದೊಂದು ಆಗಿಲ್ಲ, ಅಲ್ಲಿ ನಮಗೆ ನಾಟ್ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ 4th one ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸ್ಪೋಕನ್ ಸ್ಕಿಲ್ ಇನ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ, ಅಂದರೆ ಭಾಷಾ ಬೋಧನಾ ತರಗತಿಯಲ್ಲಿ ಈ ಮಾತುಗಾರಿಕೆ ಕೌಶಲ್ಯವನ್ನು ಯಾವುದರ ಮೂಲಕ ಅಭಿವೃದ್ಧಿಪಡಿಸಬಹುದು ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ. ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಎನೇಬ್ಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಅ ಫೋಕಸ್ ಆನ್ ಕನ್ವರ್ಜೇಷನ್ ಸ್ಕಿಲ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್, ಅಂದರೆ ಒಂದು ಭಾಷಾ ಸಾಮರ್ಥ್ಯ, ಸಂವಹನ ಸಾಮರ್ಥ್ಯ ಉಂಟು ಮಾಡುವಂತಹ ಆ್ಯಕ್ಟಿವಿಟೀಸ್ಗಳಾದ ಈ ಕನ್ವರ್ಜೇಷನ್ ಸ್ಕಿಲ್ ಮೇಲೆ ನಾವು ಫೋಕಸನ್ನು ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ಕನ್ವರ್ಜೇಷನ್ ಮಾಡುವುದು, ಕಮ್ಯುನಿಕೇಟ್ ಮಾಡಲಿಕ್ಕೆ ಹಚ್ಚುವುದು, ಆಮೇಲೆ ಡಿಬೇಟ್ ಮಾಡಿಸುವುದು, ಡಿಸ್ಕಷನ್ ಮಾಡಿಸುವುದು, ರೋಲ್ ಪ್ಲೇ ಮಾಡಿಸುವುದು, ಸ್ಟೋರಿಯನ್ನು ಹೇಳಲಿಕ್ಕೆ ಹೇಳುವುದು, ಈ ಎಲ್ಲವೂ ಕೂಡ ಸ್ಪೀಕಿಂಗ್ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡುವಂತಹ ಆ್ಯಕ್ಟಿವಿಟೀಸ್ಗಳಾಗಿವೆ. It is important to use songs and rhymes for teaching spoken English for beginners because ಅಂದರೆ ಇಂಗ್ಲೀಷ್ ಮಾತನಾಡಲಿಕ್ಕೆ ನಾವು ಆರಂಭಿಕವಾಗಿ ಹಾಡುಗಳನ್ನು ಮತ್ತು ಪ್ರಾಸಗಳನ್ನು ಬಳಸಬೇಕಾಗುತ್ತೆ. ಸೊ ಹಾಗಾದರೆ ಯಾಕೆ ಅದನ್ನು ಬಳಸಬೇಕು ಮಾತುಗಾರಿಕೆಯನ್ನು ಕಲಿಸೋ ಮುಂಚೆ ಅಂತ ಕೇಳ್ತಿದ್ದಾರೆ. ಈಗ ನೀವು ಪ್ರೈಮರಿಲಿ ನೋಡಿರ್ಬೋದು, LKG UKGಯಲ್ಲಿ ಎಲ್ಲ ರೈಮಿಂಗ್ ವರ್ಡ್ಸ್ಗಳನ್ನು, ರೈಮ್ ಸಾಂಗ್ಸ್ಗಳನ್ನು, ಈಗ ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಈ ರೀತಿ ಪಪ್ಪ ಪಪ್ಪ ಅಂತ ಬಂತು ಅಂದರೆ ಹೌದಲ್ವಾ? ಸೊ ಅದೇನಾಯಿತು, ರೈಮ್ಸ್ ಆಯಿತು. ಈ ರೀತಿ ವರ್ಡ್ಸ್ಗಳನ್ನು ಮಗುಗೆ ಯಾಕೆ ಕಲಿಸ್ಬೇಕು ನಾವು ಅಂತ ಕೇಳ್ತಿದ್ದಾರೆ.
ಸೊ ಯಾಕೆ ಕಲಿಸ್ಬೇಕು ಅಂದರೆ ಆಪ್ಷನ್ ಡಿ 4 ಇದೆ ನೋಡಿ. ಸಾಂಗ್ಸ್ ಆರ್ ರೈಮ್ಸ್ ಪ್ರೊವೈಡ್ ಯೂಸ್ಫುಲ್ ವರ್ಡ್ಸ್, ರಿದಮಿಕ್ ಸೆಂಟೆನ್ಸ್ ಆ್ಯಂಡ್ ಎಂಜಾಯ್ಮೆಂಟ್ ಟು ದ ಲರ್ನರ್ಸ್. ಮಗು ಇಲ್ಲಿ ಎಂಜಾಯ್ ಮಾಡ್ತಾ ಇರುತ್ತೆ, ಅದಕ್ಕೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ. ಆ ರೀತಿ ರೈಮಿಂಗ್ ವರ್ಡ್ಸ್ ಬರುವಂತಹ, ಕೊನೆಗೆ ಸೇಮ್ ಅಂದರೆ ಮಿನಿಮಲ್ ಫೇಸ್ ಸೇಮ್ ಒಂದು ಪದಗಳು ಬರುವಂತಹ ಒಂದು ಸಾಂಗ್ಸ್ಗಳನ್ನು, ರೈಮ್ಸ್ಗಳನ್ನು ಮಗುವಿಗೆ ನಾವು ಕಲಿಸುವುದರಿಂದ ಮಗುವಿನ ಮಾತುಗಾರಿಕೆ ಕೂಡ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲದೆ ಮಗು ತುಂಬ ಖುಷಿಯಿಂದ ಕಲಿಯುತ್ತೆ. ಆ ಹಾಡನ್ನು ಎಷ್ಟು ಸಲ ಅನ್ನುತ್ತೆ ಅದನ್ನ ಏನೋ ರಿಪೀಟ್ ಮಾಡ್ತಾ ಏನು ಮಾಡುತ್ತೆ, ಮಾತುಗಾರಿಕೆಯಲ್ಲಿ ಇಂಪ್ರೂವ್ನ ಹೊಂದುತ್ತೆ. ಸೊ ಹೀಗಾಗಿ ನಾವು ಮಾತುಗಾರಿಕೆಯನ್ನು ಕಲಿಸ್ಲಿಕ್ಕೆ ಪ್ರೈಮರಿ ಸ್ಟೇಜ್ನಲ್ಲಿ ಸಾಂಗ್ಸ್ಗಳನ್ನು, ರೈಮ್ಸ್ಗಳನ್ನು ಬಳಸ್ತೀವಿ. ಇವು ಯೂಸ್ಫುಲ್ ಅಂತ ವರ್ಡ್ಸ್ಗಳನ್ನು, ರಿದಮಿಕ್ ಸೆಂಟೆನ್ಸ್ ಕೂಡ ಅಲ್ಲಿ ಮಗು ಯಾವುದೇ ರೀತಿ ಬಾಯ್ಹಟ್ ಹಾಕುವಂಥ ಪರಿಸ್ಥಿತಿನೇ ಬರಲ್ಲ. ಈ ರೀತಿ ನಾವು ರೈಮ್ಸ್ಗಳನ್ನ ಕೊಡೋದ್ರಿಂದ ಮಗು ಕೇಳಿ ಎಷ್ಟು ಚೆನ್ನಾಗಿ ಕಲಿಯುತ್ತೆ, ಅಲ್ಲಿ ಬಾಯ್ಪಾಟ್ ಆಗುವಂಥ ಅವಶ್ಯಕತೆ ಕೂಡ ಬರಲ್ಲ. ಸೊ ರಿದಮಿಕ್ ಸೆಂಟೆನ್ಸ್ ಕಲಿಯುತ್ತೆ, ಮಗು ಏನು ಎಂಜಾಯ್ನ ಮಾಡುತ್ತೆ. ಸೊ ಸಾಂಗ್ಸ್ ಆ್ಯಂಡ್ rhymes are provide useful words, rhythmic sentence and enjoyment to the learner. So fourth one is the right answer. The 3 key features involved in speaking skills ಅಂದರೆ ಮಾತನಾಡುವ ಕೌಶಲ್ಯದಲ್ಲಿ ಒಳಗೊಂಡಿರುವಂತಹ 3 ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ. ಫ್ಲೂಯೆನ್ಸಿ, ಅಕ್ಯುರಸಿ ಮತ್ತು ಲೆಜಿಬಿಲಿಟಿ ಅಂತಂದರೆ ನಿರರ್ಗಳತೆ, ನಿಖರತೆ ಮತ್ತು ಸ್ಪಷ್ಟತೆ. ಈ 3 ಕೀ ಫ್ಯೂಚರ್ಸ್ಗಳು ನಮಗೆ ಸ್ಪೀಕಿಂಗ್ ಸ್ಕಿಲ್ನಲ್ಲಿ ಬೇಕಾಗುತ್ತೆ. ಇವುಗಳನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಕ್ವಶನ್ಸ್ ಇತ್ತು, ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇಷ್ಟು ಕ್ವಶನ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು, ಹಾಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಇದಿಷ್ಟು ಸ್ಪೀಕಿಂಗ್ ಸ್ಕಿಲ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾವು ರೀಡಿಂಗ್ ಸ್ಕಿಲ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ರೀಡಿಂಗ್ ಸ್ಕಿಲ್ಲಲ್ಲಿ ರೀಡಿಂಗ್ ವಿಧಗಳು ಬರುತ್ತೆ, ಓದುಗಾರಿಕೆಯ ವಿಧಗಳು, ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ರ್ಯಾಪಿಡ್ ರೀಡಿಂಗ್, ಇದೆಲ್ಲವ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಆದಷ್ಟು ಆದರೆ ಈ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಕಾನ್ಸೆಪ್ಟ್ ಮುಕ್ತಾಯ ಆಗುತ್ತೆ. ವಿತ್ ಕ್ವಶನ್ಸ್ ಮೂಲಕ ನಾನು ಚರ್ಚಿಸಿದ್ದೀನಿ, ಹೌದಲ್ವಾ? ಸೊ ಹಿಂದಿನ ತರಗತಿಗಳನ್ನು ಯಾರು ನೋಡಿಲ್ವೋ ಇಂಗ್ಲೀಷ್ ಪ್ಲೇಲಿಸ್ಟ್ಗೆ ಹೋಗಿ, ಅಲ್ಲಿ ಆಲ್ರೆಡಿ 35 ವಿಡಿಯೋಸ್ಗಳಿವೆ. ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿದೆ. ಇನ್ನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.